ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತು ನಂದ ಗೋಕುಲ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ಇನ್ನು ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿದಲ್ಲೇ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸುಕನ್ಯೆ ಬಂದು ಮಾಧವ್ಗೆ ಎದುರಿಸ್ತಿರ್ತಾಳೆ, ನಾನಿನ್ನು ಪ್ರೀತಿಸ್ತಾ ಇದ್ದೀನಿ, ಪ್ಲೀಸ್ ಒಪ್ಕೋ ಹಾಗೆ ಹೇಗೆ ಅಂತ. ಅದನ್ನೇ ನೆನ್ಸ್ಕೊತಾ ಇರ್ತಾನೆ ಮಾಧವ. ಇವಾಗ ಏನು ಮಾಡೋದು? ಅವಳು ಏನಾರು ಅಕಸ್ಮಾತ್ ಮದುವೆ ದಿನ ಬಂದು ಮದುವೆ ತಡೆದ್ರೆ ನಮ್ಮ ಅಪ್ಪನ ಮರ್ಯಾದೆ ಹೊಟ್ಟೋಗುತ್ತೆ ಅಂತ ಎಲ್ಲ ಅವನು ಕೂಡ ತಲೆ ಕೆಡ್ಸ್ಕೊಂಡಿರ್ತಾನೆ. ಇನ್ನೊಂದು ಕಡೆ ಸುಕನ್ಯನು ಕೂಡ, ಇಲ್ಲ ಮಾಧವ, ಈ ಸರಿ ಅಂತೂ ನಾನು ನಿನ್ನನ್ನು ಬಿಟ್ಕೊಡೋದೇ ಇಲ್ಲ, ನೀನು ನನಗೆ ಬೇಕೇ ಬೇಕು ಮಾಧವ, ನನ್ನ ಪ್ರೀತಿನ ಉಳಿಸ್ಕೋಬೇಕು. ಅವಾಗೇನೋ ಕಳ್ಕೊಂಡೆ ಅಂದರೆ ನಾನು ಇವಾಗ ಕಳ್ಕೊಳ್ಳೋಕ್ಕೆ ರೆಡಿ ಇಲ್ಲ ಮಾಧವ, ನಾನು ನಿನ್ನ ಜೊತೆ ಬಾಳಲೇಬೇಕು ಅಂತ ಕನಸು ಕಟ್ಕೊಂಡಿದ್ದೀನಿ. ನಾನು ಯಾವುದೇ ಕಾರಣಕ್ಕೂ ಮಾತ್ರ ನಿನ್ನನ್ನು ಬಿಟ್ಕೊಡಲ್ಲ, ನೀನು ನನಗೆ ಬೇಕೇ ಬೇಕು ಮಾಧವ, ಹೇಗಾದರೂ ಸರಿ ನೀನು ನನ್ನವನು ಆಗಲೇಬೇಕು, ನಮ್ಮ ಪ್ರೀತಿ ಉಳಿಲೇಬೇಕು ಅಂತ ಹಠ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಇನ್ನೊಂದು ಕಡೆ ಗಿರಿಜಾ ಒಬ್ಬಳೇ ಹಾಗೆ ನೆನೆಸ್ಕೋತಾ ಇರ್ತಾಳೆ. ನಂದನ ಬಗ್ಗೆ ಮಾತಾಡ್ತಿರ್ತಾರೆ. ನಂದಣ್ಣಗೆ ನಾನು ಫ್ರೀಯಾಗಿ ಕಲ್ಯಾಣ ಮಂಟಪ ಕೊಡ್ತೀನಿ, ಹೌದು ನಂದಣ್ಣಗೆ ನಮ್ಮ ನಂದಣ್ಣಗೆ ಫ್ರೀಯಾಗಿ ಚೌಟ್ರಿ ಕೊಡ್ತೀನಿ ಅಂತ ಎಲ್ಲರೂ ಕೂಡ ಮಾತಾಡ್ತಿರ್ತಾರೆ. ನಂದಣ್ಣ ನನ್ನನ್ನು ಬೆಳೆಸಿದ್ದಾರೆ, ಅವ್ರಿಗೆ ಫ್ರೀಯಾಗಿ ಏನು ಬೇಕಾದರೂ ಮಾಡಿಕೊಡ್ತೀನಿ ಅಂತ ಎಲ್ಲ ಮಾತಾಡ್ತಿರ್ತಾರೆ. ಅದನ್ನು ಗಿರಿಜಾ ಹಾಗೆ ನೆನೆಸ್ಕೊತಿರ್ತಾರೆ. ಅತ್ತೆ ಅತ್ತೆ ಅಂತ ಅಮ್ಮಕ್ಕೆ ಹೋಗ್ತಾಳೆ. ಏನರಮ್ಮ ಅಂತ ಕೂಗ್ತಾರೆ. ಏನತ್ತೆ, ಏನೋ ಈ ಗಾಢವಾಗಿ ಯೋಚನೆ ಮಾಡ್ತಿದ್ದೀರಾ? ಹೌದಮ್ಮ, ಇವತ್ತು ನಡೆದಿದ್ದ ಘಟನೆ ನೆನೆಸ್ಕೊಂಡ್ರ ನಾವು ಮದುವೆನ ಎಲ್ಲಿ ನಿಂತೇ ಹೋಗುತ್ತೋ ಅಂತ ಅನ್ಕೋತಿದ್ದು. ಅಂಥದ್ರಲ್ಲಿ ಎಲ್ಲರೂ ಕೂಡ ನಮ್ಮ ನಂದಣ್ಣ ಅಂತ ಎಷ್ಟು ಪ್ರೀತಿಯಿಂದ ಮಾತಾಡ್ತಿದ್ರು. ನಮ್ಮ ಯಜಮಾನರು ದುಡ್ಡು ಸಂಪಾದನೆ ಮಾಡಿದರೋ ಇಲ್ಲೋ ಗೊತ್ತಿಲ್ಲ, ಆದರೆ ಜನಗಳನ್ನ ಸಂಪಾದನೆ ಮಾಡಿದರೆ ಅದು ನೋಡಿ ತುಂಬ ಖುಷಿ ಆಯಿತು. ಸರಿ ಆಯಿತು ಅತ್ತೆ, ಆಯಿತು, ನಿಮ್ಮ ಖುಷಿ ನಿಮ್ಮ ಹತ್ರನೇ ಇರಲಿ, ಬೆಳಗ್ಗೆ ಬೇಗ ಎದ್ದೇಳಬೇಕು, ಹೋಗಿ ಮಲ್ಕೋ ಹೋಗಿ ಅಂತ ಹೇಳ್ತಾರೆ. ಆದಷ್ಟು ಬೇಗ ಮಲ್ಕೊಂಡು ಬೇಗ ಎದ್ದೇಳಿ. ಕಣ್ರಮ್ಮ, ನೀವು ಬೇಗ ಎದ್ದೇಳಿ, ಬೇಗ ಎದ್ದು ಎಲ್ಲ ರೆಡಿಯಾಗಿ ಎಲ್ಲ ಶಾಸ್ತ್ರಗಳನ್ನು ಮುಂದೆ ನಿಂತ್ಕೊಂಡು ನೀವೇ ಮಾಡಬೇಕು ಆಯಿತಾ, ನೀವು ಅಷ್ಟೇ ಬೇಗ ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಸರಿ ಆಯಿತು ಮಲ್ಕೋತೀವಿ ಅಂತ ಮಲ್ಕೊಳ್ಳೋಕ್ಕೆ ಅಂತ ಹೋಗ್ತಾರೆ. ಅದೇ ಟೈಮ್ಗೆ ಆ ವಾಣಿ ತಂಗಿ ಮೀನಾ ಕೂಡ ಅಲ್ಲಿಗೆ ಬರ್ತಾರೆ. ಅಯ್ಯೋ ಈ ರೂಮು ಫ್ರೀ ಇರೋಳ್ರು, ಯಾಕೆ ಏನಾಯಿತು ಅಂತ ಹೇಳ್ತಾರೆ. ಅಯ್ಯೋ ಬಿಗ್ರೆ, ಎಲ್ಲೂ ರೂಮು ಕೂಡ ಖಾಲಿ ಇಲ್ಲ, ಮಲ್ಗೋಣ ಅಂತ ಹೋದ್ವಿ, ಆದರೆ ಎಲ್ಲದೂ ಫುಲ್ಲಾಗಿಬಿಟ್ಟಿದ್ದಾರೆ, ಕೆಲಸ ಮಾಡಿ ಮಾಡಿ ಸುಸ್ತಾಗೋಗಿದೆ ಅಂತ ಹೇಳ್ತಾರೆ. ಹೌದಾ, ಎಲ್ಲೂ ರೂಮ್ ಖಾಲಿ ಇಲ್ವಾ ಅಂತ ಹೇಳ್ತಾರೆ. ಹೌದು, ಇವಾಗ ಏನು ಮಾಡೋದು, ಹೊರಗಡೆ ಹೋಗೋಣ ಅಂದರೆ ಸೊಳ್ಳೆ ಕಾಟ ಅಂತೇಳಿ. ಆಗ ಅಮ್ಮ ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಾರೆ. ಇವ್ರೇನು ಕೆಲಸ ಮಾಡಿದ್ದಾರೆ ಅಕ್ಕ, ಬರೀ ಬೆಳಗ್ಗೆನ ಮಾಡಿರೋದು, ನಾವು ಏನೋ ಮಾಡಿದ್ದೀವಿ ಅಂತ ಹೇಳ್ತಿದ್ದಾರೆ, ಏನು ಮಾಡಿದ್ದಾರೆ ಇವರು ಅಂತ ಹಾಗೆ ಮಾತಾಡ್ತಿರ್ತಾರೆ. ಹೌದರಮ್ಮ, ಹೌದು, ನಿಮ್ಗೆ ಹಂಗೆ ಕಾಣಿಸೋದು, ನಾವೇನು ಮಾಡಿಲ್ಲ ಥರ, ಆದರೆ ನಮಗೆ ಸೊಂಟನೋ ನಮಗೆ ಗೊತ್ತು, ಅಷ್ಟು ದೂರದಿಂದ ಸಂಬಂಧಿಕರೆಲ್ಲನೂ ಕರ್ಕೊಬಂದ್ವಲ್ಲ, ಇನ್ನೇನು ಮಾಡೋದು, ಎಲ್ಲ ಒಂದು ಕಡೆ ಮಲ್ಕೋತೀವಿ ಬಿಡಿ ಅಂತ ಹೇಳ್ತಾರೆ. ಪರವಾಗಿಲ್ಲ, ನೀವು ಇಲ್ಲೇ ಮಲ್ಕೊಳ್ಳಿ ಆಂಟಿ, ನಾನು ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂತ ಹೇಳ್ತಾರೆ. ಆಗ ಇಲ್ಲ ನಾನು ಬರ್ತೀನಿ ಅಂತ ಗಿರಿಜಾ, ಅತ್ತೆ ನೀವು ಮಲ್ಕೊಳ್ಳಿ, ರೆಸ್ಟ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಹೋಗ್ತಾರೆ. ಪ್ರಿಯಾ ನಿದ್ದೆ ಬರ್ತಿಲ್ಲ ಅಂತ ಹಾಗೆ ಇದು ಕೂತಿರ್ತಾಳೆ. ಯಾಕಮ್ಮ ನಿದ್ದೆ ಬರ್ತಿಲ್ವಾ? ಹೌದು ಅಮ್ಮ, ಇಲ್ಲಿ AC ವರ್ಕ್ ಆಗ್ತಿಲ್ಲ, ತುಂಬ ಶೆಕೆ ಆಗ್ತಿದೆ ಅಂತ ಹೇಳ್ತಾರೆ. ನೋಡು ನಿಮ್ಮ ಅಪ್ಪ ನೋಡು, ಕುಂಭಕರ್ಣ ಥರ ನಿದ್ದೆ ಮಾಡ್ತಿದ್ದೇನೆ ರೀ, ಎದ್ದೇಳ್ರಿ ಅಂತ ಹೇಳ್ತಾರೆ. ನಾನಲ್ಲ, ನನ್ನ ಹೆಂಡತಿ ಸುಳ್ಳು ಹೇಳಿದ್ದು ಅಂತ ಪಾಪ ನಿದ್ದೆಲ್ಲೂ ಕನ್ವರ್ಸ್ತಾ ಇರ್ತಾರೆ. ಏನೇದು, ಯಾಕೆ ಮಲ್ಗೋಕೆ ಬಿಡ್ತಿಲ್ಲ? ಮಗಳಿಗೆ ತುಂಬ ಶೆಕೆ ಅಂತೀರಿ, AC ಬರೀ ವರ್ಕ್ ಆಗ್ತಿಲ್ಲ, ಯಾವಾಗ ವರ್ಕ್ ಆಗೋದು? ನಾಳೆ ವರ್ಕ್ ಆಗುತ್ತೆ. ನಾಳೆನಾ? ಅಯ್ಯೋ ಅಷ್ಟರೊಳಗೆ ನಾವು ಮನೆಗೆ ಹೋಗ್ತೀವಲ್ಲ, ಹೋಗ್ರಿ ಸಡಿ ಮಾಡೋಗ್ರಿ ಅಂತ ಹೇಳ್ತಾರೆ. ಇಲ್ಲ ಬಾಮ್ಮ, ನಾವು ಎಲ್ಲಾದರೂ ಬೇರೆ ರೂಮ್ನ ಅರೇಂಜ್ ಮಾಡೋಣ ಅಂತ ಹೇಳಿಬಿಟ್ಟು ಎಲ್ಲರನ್ನು ಕೂಡ ಕರ್ಕೊಂಡು ಬರ್ತಾಳೆ ವಾಣಿ. ಇನ್ನೊಂದು ಕಡೆ ಶ್ರೀಕಂಠ ಒಳ್ಳೆ ಸೂಪರ್ ಒಂದು ಪ್ಲ್ಯಾನ್ನ ಮಾಡಿರ್ತಾನೆ. ಅಲ್ಲಿಗೆ ರೌಡಿಗಳನ್ನ ಕಳಿಸಿರ್ತಾರೆ. ಹಣ ಎಲ್ಲಣ, ಎಲ್ಲೂ ಇಲ್ಲ ಅಂತ ಕೇಳ್ತಿರ್ತಾರೆ. ಮದುಮಗಳು ಎಲ್ಲೋ ಇರ್ತಾಳೆ, ಮದುಮಗಳು ಅವ್ರಿಗೆ ಅಂತ ಒಂದು ರೂಮ್ ಕೊಟ್ಟಿರ್ತಾರೆ, ಆ ರೂಮಲ್ಲಿ ಮಲಗಿರ್ತಾರೆ. ಹೋಗು, ಅವಳಿಗೊಬ್ಳು ತಂಗಿ ಕೂಡ ಇದ್ದಾಳೆ, ಸೊ ಹಾಗಾಗಿ ಇಬ್ಬರೂ ಕೂಡ ಬನ್ನಿ ಅಂತ ಹೇಳ್ತಾರೆ. ಸರಿ ಆಯಿತು ಅಣ್ಣ ಅಂತ ರೌಡಿಗಳು ಬರ್ತಾ ಇರ್ಬೇಕಾದ್ರೆ ನಂದನ್ ಕೈಲಿ ಹಾಕೋತಾರೆ. ಹೇ ಯಾರಪ್ಪ ನೀವು, ಇಲ್ಲೇನು ಮಾಡ್ತಿದ್ದೀರಾ, ಯಾಕೆ ಹಿಂಗೆ ನಿಂತಿದ್ದೀರಾ, ಮಾತಾಡಿ ಅಂತ ಕೇಳ್ತಾರೆ. ಆಗ ಏನು ಮಾತಾಡ್ದಲೆ ಹಾಗೇ ನಿಂತಿರ್ತಾರೆ. ಇನ್ನೊಂದು ಕಡೆ ಮೀನಾ ಮತ್ತು ಅಮ್ಮು ಇಬ್ಬರು ಕೂಡ ಮಲ್ಗೋಕೆ ಅಂತ ಇನ್ನೊಂದು ರೂಮ್ಗೆ ಬರ್ತಾರೆ. ಹಬ್ಬ ಸದ್ಯ ಇಲ್ಲಾದರೂ ಇದೆಯಲ್ಲ ಅಂತ. ಅದೇ ಟೈಮ್ಗೆ ಅಲ್ಲೂ ಕೂಡ ವಾಣಿ ಮತ್ತು ಆ ಮಗಳು ಎಲ್ಲರೂ ಕೂಡ ಬರ್ತಾರೆ. ಓ ಏನರಮ್ಮ ಬೆಡ್ ಒದರ್ತಾ ಇದ್ದೀರಾ, ಮಲ್ಕೋತಾ ಇದ್ದೀರಾ ನನಗೋಸ್ಕರ ಅಂತ ಹೇಳ್ತಾರೆ. ನಾವಾ ನಿಮಗೋಸ್ಕರ ಒದ್ರದ? ಇಲ್ಲಪ್ಪ, ನಾವು ಮಲ್ಗೋಣ ಅಂತ ಬಂದೋ ಆಂಟಿ, ಅಲ್ಲಿ ಮಲ್ಗೋಣ ಅಂತ ಹೋದೋ ನಿಮ್ಮ ತಂಗಿ ಬಂದರು, ಸೊ ಹಾಗಾಗಿ ಇಲ್ಲಿಗೆ ಬಂದು ಆಂಟಿ. ಹೌದಾ, ಅಲ್ಲೂ ತುಂಬ ಶೆಕೆ ಅಮ್ಮ, ಅಲ್ಲೂ AC ವರ್ಕ್ ಆಗ್ತಿಲ್ಲ, ಮಗಳಿಗೆ ನಿದ್ದೆ ಬರ್ತಿಲ್ಲ, ಇವಳು ಮದುಮಗಳಲ್ವಾ, ಸೊ ಬೆಳಗ್ಗೆ ನಿದ್ದೆ ಗಟ್ಟರೆ ಆಮೇಲೆ ಕಣ್ಣು ಕೆಳಗೆ ಸರ್ಕಲ್ಸ್ ಎಲ್ಲ ಬಂದ್ಬಿಡುತ್ತೆ, ಸೊ ಅದಕ್ಕೆ ಮಲ್ಗೋಣ ಅಂತ ಬಂದು. ಇದೆಲ್ಲ ಬೇಕಾ ಹೇಳಿ, ನಿಮಗೂ ಇಷ್ಟನಾ ಅವಳಿಗೆ ಸುಸ್ತಾಗೋದು, ಕಣ್ಣು ಸರ್ಕಲ್ ಆಗೋದು ಅಂತ ಆಗ ವಾಣಿ ಅವ್ರ ಗಂಡು, ಯಾಕೆ ಈಗ ಮಾತಾಡ್ತಿದ್ಯಾ, ಪಾಪ ಅವರು ಹೆಣ್ಮಕ್ಳಲ್ವಾ, ಹೌದೌದು ಆಯಿತು, ಅಜ್ಜ ಕಡೆ ಒಂದು ಅಲ್ಲಿ ಚಾಪೆ ಹಾಕ್ಬಿಡು, ನಾವು ಹೋಗಿ ಮಲ್ಕೊಬಿಡ್ತೀವಿ ಅಲ್ಲಿ, ನೀನು ಆರಾಮಾಗಿರೋ, ಹಂಗೆಲ್ಲ ಮಾತಾಡ್ಬಿಡ ಕಣೆ, ಕಳ್ಳು ಚುರುಕನ್ನುತ್ತೆ. ಮೀನಾ ನೀನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಮ್ಮ. ಸರಿ ಆಯಿತು ಬಿಡಿ ಅಂಕಲ್, ನಮ್ಮ ಅಲ್ಲೇದ್ರು ಜಾಗ ಇದ್ದರೆ ನೋಡ್ತೀವಿ, ಮಲ್ಕೋತೀವಿ, ನೀವೇನು ಮಲ್ಕೊಳ್ಳಿ ಅಂತ ಹೇಳ್ತಾರೆ. ಒಪ್ಕೊಂಬಿಟ್ರು ಇಬ್ರು ಅಂತ ವಾಣಿ ಕಾಮಿಡಿ ಮಾಡ್ತಿರ್ತಾರೆ. ಸರಿ ಆಯಿತು ಅಂತ ಹೇಳ್ಬಿಟ್ಟು ಇಬ್ಬರು ಕೂಡ ಬರ್ತಾರೆ. ಎಷ್ಟು ಒಳ್ಳೆ ಮಕ್ಕಳು ಅಂತಿರ್ತಾಳೆ ವಾಣಿ. ಇನ್ನೊಂದು ಕಡೆ ಆ ರೌಡಿ ಹಾಗೆ ಗನ್ ತಗೋತಾ ಇರ್ತಾನೆ. ಆಗ ತೆಗಿಬೇಡ ಅಂತ ಒಬ್ಬ ಸಿಗ್ನಲ್ ಕೊಡ್ತಾನೆ. ಆಗ ಯಾಕ್ರಪ್ಪ ಏನು ಮಾತಾಡ್ತಿಲ್ಲ ಅಂತ ಕೇಳ್ತಾರೆ. ಅದು ಮಂಟಪ ಇಳ್ಸೋಕ್ಕೆ ಅಂತ ಬಂದಿದ್ದೀವಿ ಅಂತ ಹೇಳ್ತಾರೆ. ಹೌದಾ, ಮಂಟಪ ಇಳ್ಸೋಕ್ಕೆ ಬಂದಿದ್ದೀರಾ,
ಅದು ಎಲ್ಲಿ ಇಳಿಸ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಕ್ಕೆ ನಿಂತ್ಕೊಂಡು ನೋಡ್ತಿದ್ದೀವಿ. ಸರಿ ಆಯಿತು, ಅಲ್ಲಿ ಮುಂದ್ಗಡೆ ಇದೆಯಲ್ಲ ಅಲ್ಲಿ ಇಳಿಸ್ರಪ್ಪ ಅಂತ ಹೇಳ್ತಾರೆ. ಹಾಂ, ಏನು ಗೊತ್ತಾ, ಮಂಟಪ ಇಳಿಸೋದೆಲ್ಲ ಬೆಳಗ್ಗೆ ಬಂದು ಅಕ್ಷತೆ ಕಾಳಾಕಿ ಊಟ ಮಾಡ್ಕೊಂಡು ಹರಿಸಿ ಅಂತ ಹೇಳ್ತಾರೆ. ಸರಿ ಆಯಿತು ಅಂತ ಅಂದ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಇನ್ನೊಂದು ಕಡೆ ಅಮ್ಮು ಮತ್ತು ಮೀನಾ ಇಬ್ಬರು ಕೂಡ ಮಾತಾಡ್ತಿರ್ತಾರೆ. ಆ ಆಂಟಿ ನೋಡೋಕ್ಕ ಹೇಗೆ ನಿಮ್ಮ ಮೇಲೆ ಕೆಂಡ ಕಾಡ್ತಾರೆ, ಅದರಲ್ಲೂ ನೀನಂದರೆ ತುಂಬ ಕೆಂಡ ಕಾಡ್ತಿರ್ತಾಳೆ, ಅವ್ಳಿಗೆ ಸಿಕ್ಕಾಪಟ್ಟೆ ಜಂಬಾಕ ಅಂತ ಹೇಳ್ತಾರೆ. ಅಯ್ಯೋ ಏನೂ ಇಲ್ಲ, ವಾಣಿ ಆಂಟಿನೂ ತುಂಬ ಒಳ್ಳೆಯರು, ಆದರೆ ಮಗಳು ಮದುವೆ ಅಲ್ವಾ, ಅಷ್ಟೇನೂ ಆಗ್ತೇನೆ ಚೆನ್ನಾಗಾಗಲಿ ಅನ್ನೋದೇ ಅವ್ರಿಗೂ ಕೂಡ ಸ್ವಲ್ಪ ಆಸೆ ಇರುತ್ತೆ. ಹಾಗೆಲ್ಲ ದೂರಬಾರ್ದು ಅಮ್ಮು, ಆಯಿತಾ, ಎಷ್ಟು ಸ್ವೀಟ್ ಅಕ್ಕ ನೀನು ಅಂತ ಅಮ್ಮು ಹೇಳ್ತಿರ್ತಾರೆ. ಆದಷ್ಟು ಬೇಗ ಬೇರೆ ಯಾರಾದರೂ ಬರೋಕ್ಕಿಂತ ಮುಂಚೆ ನಾವು ಮಲ್ಕೊಬಿಡೋಣ ಬನ್ನಿ ಅಕ್ಕ ಅಂತ ಹೇಳಿಬಿಟ್ಟು ಮಲ್ಕೋತಿರ್ತಾರೆ. ಇನ್ನೊಂದು ಕಡೆ ಮಾಧವ ಹಾಗೆ ಫೋನ್ ಇಟ್ಕೊಂಡಿರ್ತಾನೆ. ಪ್ರಿಯಾನು ಕೂಡ ಮಾಧವ್ಗೆ ಕಾಲ್ ಮಾಡ್ತಾರೆ. ಯಾಕ್ರಿ ನಿದ್ದೆ ಮಾಡಿಲ್ವಾ, ನಿದ್ದೆ ಬರ್ತಿಲ್ವಾ ಅಂತ ಹೇಳ್ತಾರೆ. ಹಾಂ ಇಲ್ಲ, ನಿದ್ದೆ ಬರ್ತಿಲ್ಲ. ಹಾಗೆ ಮನ್ಸಿಗೆ ಯಾಕೆ ಬೇಜಾರು ಮಾಡ್ಕೊಂಡಿದ್ದೀರಾ? ಹಾಗೇನಿಲ್ಲ ಪ್ರಿಯಾ ಅಂತ ಹೇಳ್ತಾರೆ. ಯಾಕೆ ಎಷ್ಟೊತ್ತಲ್ಲಿ ಕಾಲ್ ಮಾಡಿದೆ, ನನಗೂ ಕೂಡ ನಿದ್ದೆ ಬರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ನಾನು ನಿಮ್ಮ ಜೊತೆ ಏನೋ ಹೇಳಬೇಕು ಅಂತ ಹೇಳ್ತಾರೆ. ಹೌದಾ, ನಾನು ನಿಮ್ಮ ಜೊತೆ ಏನೋ ಹೇಳಬೇಕು ಪ್ರಿಯಾ ಅಂತ ಮಾತಾಡ್ತಾರೆ. ಸ್ವಲ್ಪ ಮನಸ್ಸಿನ ಭಾರನ ಹೇಳ್ಕೊಂಡ್ರೆ ಆಗ ಸ್ವಲ್ಪ ಕ್ಷಮಿಸ್ತಾರೆ ನಮ್ಮನ್ನ ಅಂತ ಹೇಳ್ಬಿಟ್ಟು ಹೇಳೋಕ್ಕೆ ಅಂತ ಪ್ರಿಯ ಹೋಗ್ತಿರ್ತಾಳೆ. ನಾನು ನಿನ್ನ ಜೊತೆ ಏನೋ ಹೇಳಬೇಕು. ಸರಿ ಆಯಿತು, ನೀನೇ ಮೊದಲು ಹೇಳು ಪ್ರಿಯಾ ಅಂತ ಹೇಳ್ತಾರೆ. ಏನೇ ಇದ್ರೂ ಕೂಡ ಅದು ಸ್ವೀಕರಿಸ್ತೀನಿ ಅಂತ ಹೇಳಿಬಿಟ್ಟು ಪ್ರಿಯಾ ಇರೋ ಸತ್ಯವನ್ನು ಹೇಳಿದ್ರೆ ಸ್ವಲ್ಪ ಕ್ಷಮಿಸ್ಬೋದು ಅಂತ ಹೇಳ್ತಿರ್ತಾರೆ. ಇನ್ನೇನು ಹೇಳಬೇಕು ಅಷ್ಟರೊಳಗೆ ವಾಣಿ ಫೋನ್ ಇಸ್ಕೊಂಡು ಹಳಿ ಅಂದರೆ ಇದು ನಮ್ಮ ಮಗಳನ್ನ ಬೆಳಗ್ಗೆ ಆದರೆ ನಿಮಗೆ ದಾರಿ ಏರ್ಕೊಡ್ತಾ ಇದ್ವಿ, ಅವಾಗ ಎಷ್ಟು ಬೇಕೋ ಅಷ್ಟೋ ಮಾತಾಡ್ಬೋದು, ಇದೇನು ದೆವ್ವಗಳು ಮಾತಾಡೋ ಹೊತ್ತಲ್ಲ ಹೀಗೆ ಮಾತಾಡ್ತಾ ಇದ್ದೀರಾ, ಮಲ್ಕೊಳ್ಳೋಬಿಟ್ಟು ಏನಪ್ಪ ಇದು ನೀವು ಕಾಮಿಡಿ ಮಾಡ್ತಾಯಿದ್ದೀರಾ ಆಯಿತಾ, ಯಾರು ಏನೇ ಅಡ್ಡ ಬಂದರೂ ನನ್ನ ಮಗಳು ನಿಮಗೆ ಕೊಡೋದು ಆಯಿತಾ, ನೀವು ಮಲ್ಕೊಳ್ಳಿ ಅಂತ ಹೇಳ್ಬಿಟ್ಟು ಫೋನ್ ಕಟ್ ಮಾಡ್ತಾರೆ. ಇನ್ನೊಂದು ಕಡೆ ಆ ರೌಡಿಗಳು ಏನು ನೋಡಿದರೆ ಹೆಣ್ಣಿನ ರೂಮೊಳಗೆ ಬರ್ತಾರೆ. ಅಲ್ಲಿ ನೋಡಿದರೆ ಇಬ್ಬರು ಮಲಗಿರ್ತಾರೆ. ಅಯ್ಯೋ ಹಣ ಇಬ್ಬರು ಮಲಗಿದಾರಲ್ಲ ಅಂತ ಹೇಳ್ತಾರೆ. ಶ್ರೀಕಂಠ ಬಾಸ್ ಹೇಳಿದ್ದಾರೆ ಕಣೋ, ಅವಳಿಗೊಬ್ಳು ತಂಗಿ ಇದ್ದಾಳಂತೆ, ಸೊ ಹಾಗಾಗಿ ಅವರಿಬ್ಬರನ್ನು ಕೂಡ ಕಿಡ್ನಾಪ್ ಮಾಡಬೇಕು ಬಾ ಅಂತ ಹೇಳಿಬಿಟ್ಟು ಹಾಗೆ ಒಂದು ಸ್ಪ್ರೇನ ಮೂಗಿಗೆ ತೋರಿಸಿ ಅವರಿಬ್ಬರು ಕೂಡ ಪ್ರಜ್ಞೆನ ತಪ್ಪಿಸಿ ಅವರಿಬ್ಬರೂ ಕೂಡ ಅಲ್ಲಿಂದ ಒಂದು ಮೂಟೆ ಒಳಗಡೆ ಹಾಕ್ಕೊಂಡು ತಗೊಂಡೋಕೆ ಅಂತ ಹೇಳಿಬಿಟ್ಟು ಹೋಗ್ತಾ ಇರ್ತಾರೆ. ಆಗ ಹೋಗ್ತಿರ್ಬೇಕಾರೆ ಮಧ್ಯದಲ್ಲಿ ನಂದ ಅವ್ರ ಮಗಳಿಗೆ ಯಾರೋ ನೀವು ಇಲ್ಲೇನು ಮಾಡ್ತಿದ್ದೀರಾ, ಏನರ ಅದು ತೊಗೊಂಡೋಗ್ತಿರೋದು ಅಂತ ಕೇಳ್ತಿರ್ತಾರೆ. ಅದು ಅಕ್ಕ ಏನು ಅಕ್ಕನ, ನಾನು ನಿಮಗೆ ಅಕ್ಕನ ಹೆಂಗೆ ಕಾಣಿಸ್ತಿದ್ದೀನಿ ನಿಮಗೆ, ನಾನು ಯಾಕೆ ನಿಮ್ಗೆ ಅಕ್ಕ ಆಗ್ರೋ, ಒಳ್ಳೆ ದಂಡೆಯ ದುಡಿಗಳಿದ್ದಂಗಿದ್ದೀರಾ ಅಂತ ಹೇಳ್ಬಿಟ್ಟು ಚೆನ್ನಾಗಿ ಬೈತಿರ್ತಾಳೆ. ಅದೇನರೋ ಅದು ಬಾಯ್ಬಿಟ್ಟು ಬೊಗಳ್ರೋ ಅಂತ ಹೇಳ್ತಾರೆ. ಅದು ಕಾಯಿ ಅಂತ ಹೇಳ್ತಾರೆ. ಕಾಯಿ ಹಾಕೋ ತೊಗೊಂಡೋಗ್ತಿದ್ರಾ ಇಷ್ಟೊತ್ತಲ್ಲಿ ಅಂತ ಹೇಳ್ತಾರೆ. ಅದು ಬೆಳಿಗ್ಗೆ ತಿಂಡಿಗೆ ಊಟಕ್ಕೆ ಅಂತ ತುರ್ಕೊಬರೋಕ್ಕೆ ತೊಗೊಂಡೋಗ್ತಿದ್ವಿ, ನೀವು ಮದುಮಗಳ ಅಕ್ಕ ಅಂತ ಹೇಳ್ತಾರೆ. ಅಯ್ಯೋ ನಾನು ಮದುಮಗಳಲ್ಲ ಅಂತ ಹೇಳ್ತಾರೆ. ಸರಿ ಆಯಿತು ತೊಗೊಂಡೋಗಿ ಅಂತ ಹೇಳ್ಬಿಟ್ಟು ಅಲ್ಲಿಂದ ಬರ್ತಾರೆ. ಇನ್ನೊಂದು ಕಡೆ ವಾಣಿ ಬೈತಿರ್ತಾಳೆ. ನನಗೆ ಹೇಳಕ್ಕೆ ಹೊರಟಿದ್ಯಾ ನೀನು, ಎಲ್ಲರೂ ಹೆಂಗೆಂಗೋ ಇರ್ತಾರೆ, ನೀನು ಹೇಗೆ ನಾನು ಹೊಟ್ಟೆ ಒಳಗೆ ಹುಟ್ಟೆ, ನನಗಿರೋಷ್ಟು ಧೈರ್ಯ ನಿಂಗೊಂದು ಸ್ವಲ್ಪನೂ ಇಲ್ವಲ್ಲೇ ಅಂತ ಬೈತಾ ಇರ್ತಾಳೆ. ಏನಮ್ಮ ಪ್ರಿಯ ಇದು, ಏನು ಮಾಡೋಕ್ಕೆ ಅಂತ ಹೊರಟಿದ್ಯಾ, ನಾನು ಇಷ್ಟು ಕಷ್ಟಪಟ್ಟು ಹೇಗೋ ಮ್ಯಾನೇಜ್ ಮಾಡಿ ಮದುವೆ ಮಾಡ್ತಿದ್ದೀನಿ ಅಂತಂದ್ರಲ್ಲಿ ನೀನು ಏನು ಮಾಡೋಕ್ಕೆ ಹೊರಟಿದ್ಯಾ, ಅಯ್ಯೋ ಅಮ್ಮ ಅವ್ರಿಗೆ ನನ್ನ ಮೇಲೆ ಡೌಟ್ ಬಂದಿದೆ ಅನಿಸುತ್ತೆ, ಅದಕ್ಕೆ ಇರೋ ಸತ್ಯನ ಹೇಳ್ಬಿಟ್ಟು ಮೊದಲೇ ಕ್ಷಮೆ ಕೇಳೋಣ ಅಂತ ಹೋಗ್ತಿದ್ದೀನಿ, ಡೌಟು ಇಲ್ಲ ಮಣ್ಣಂಗಟ್ಟಿನೂ ಇಲ್ಲ ಆಯಿತಾ, ನಾವೀಗ ಏನಾರು ಇರೋ ಸತ್ಯನ ಹೇಳ್ಬಿಟ್ರೆ ನಿಮ್ಮ ಅಪ್ಪನ ನಿನ್ನ ಎಲ್ಲರೂ ಜನ ಸೇರಿಸಿ ಉಗಿದು ಉಪ್ಪಿನಕಾಯಿ ಹಾಕಿ ಕಳಿಸ್ಬಿಡ್ತಾರೆ ಕಣೆ, ದಯವಿಟ್ಟು ಸುಮ್ಮನಿರೇ, ನಿನ್ನ ಮನಸ್ಸು ಇಲ್ಲಿ ಯಾರಿಗೂ ಕೂಡ ಅರ್ಥ ಆಗಲ್ಲ ಆಯಿತಾ, ಮದುವೆ ಆಗೋವರೆಗೂ ಸುಮ್ಮನಿರಮ್ಮ, ಆಮೇಲೆ ಹೇಳೋಣ ಅಂತ ಅಂದ್ಕೊಡ್ತಾರೆ. ನೋಡಿದರೆ ಬೆಳಗಾಗೋ ಅಷ್ಟರೊಳಗೆ ಮೀನಾ ಮತ್ತು ಅಮ್ಮನಿಬ್ಬರು ಕೂಡ ಕಿಡ್ನಾಪ್ ಮಾಡ್ಕೊಂಡು ಒಂದು ಕಡೆ ಕಟ್ಟಾಕಿರ್ತಾರೆ. ಆಗ ಫಸ್ಟು ಮೀನಾಗೆ ಎಚ್ಚರಾಗುತ್ತೆ. ಅಯ್ಯೋ ರಾಮ ಏನಿದು ಹಿಂಗೆ ಕಟ್ಟಾಕಿದ್ದಾರಲ್ಲ ಅಂತ ಹೇಳ್ತಾರೆ. ಆಗ ಅಮ್ಮು ಎದ್ದೇಳು ಅಂತ ಹೇಳ್ಬಿಟ್ಟು ಎದುರಿಸ್ತಾರೆ. ಹಾಗೆ ನೋಡಿದರೆ ಅಯ್ಯೋ ಅಕ್ಕ ನಮ್ಮ ಕಿಡ್ನಾಪ್ ಮಾಡಿಬಿಟ್ಟಿದ್ದಾರೆ, ನಾವು ಎಲ್ಲಿದ್ದೀವಿ ಅಂತ ಹೇಳ್ತಾ ಇರ್ತಾಳೆ. ಇನ್ನೊಂದು ಕಡೆ ಕೇಶವ ಮಾಧವ ಮತ್ತು ಬಾವ 3 ಜನ ಒಂದು ಎಲ್ಲೋ ಕಲರ್ ಡ್ರೆಸ್ ಬರ್ತೀನಿ, ಏನಣ್ಣ ಇದು ಹಿಂಗಿದೆ ಡ್ರೆಸ್ಸು ಹಾಗೆ ಹೀಗೆ ಅಂತ ಮಾತಾಡ್ತಿರ್ತೇನೆ. ಹ್ಞೂ ಕಣೋ ಅಪ್ಪ ನಿಂಗೆ ಗೊತ್ತು ತಾನೆ, ಅವ್ರು ಫಸ್ಟಿಂದಲೂ ಎಲ್ಲರಿಗೂ ಒಂದೇ ಥರ ತರೋದು ಅಂತ ಹೇಳ್ಬಿಟ್ಟು ಹೋಗ್ತಾಳೆ. ಇನ್ನೊಂದು ಕಡೆ ಗಿರಿಜಾ ತುಂಬ ಟೆನ್ಷನಲ್ಲಿ ಓಡಾಡ್ತಿರ್ತಾರೆ. ಅಮ್ಮ ಏನಾಯಿತು ಅಂತ ಕೇಳ್ತಾರೆ. ಇವರಿಬ್ಬರು ಕಾಣಿಸ್ತಿಲ್ಲ ಕಣೋ, ಎಲ್ಲೋ ಫೋಟೋ ಶೂಟ್ಗೋ ಎಲ್ಗೋ ಹೋಗಿದ್ದಾರೆ ಅಂತ ಹೇಳ್ತಾರೆ. ಇಲ್ಲ ಅಣ್ಣನ ರೂಮಲ್ಲೇ ಇದ್ದಾಳೆ ಅಂತ ಹೇಳ್ತಿರ್ತಾರೆ. ಹೌದಾ, ಹಂಗಾದ್ರೆ ಎಲ್ಲೋದ್ರು ಅಂತ ಗೊತ್ತಾಗ್ತಿಲ್ಲ, ಅವ್ರ ಫೋನ್ ಕೂಡ ಅಲ್ಲೇ ಇದೆ ಅಂತ ಹೇಳ್ತಾರೆ. ಕೇಶವ ಕೂಡ ಹುಡ್ಕೊಂಡು ಬರೋಕ್ಕೆ ಅಂತ ಹೋಗ್ತಾಳೆ. ಅಮ್ಮ ಫೋನು ರೂಮಲ್ಲೇ ಇದೆ, ಅವಳು ಎಲ್ಲೋಗಿದ್ರೆ ಅಂತ ಗೊತ್ತಾಗ್ತಿಲ್ಲ ಅಮ್ಮ. ಹೌದಾ, ನನಗಂತೂ ಫುಲ್ ಟೆನ್ಷನ್ ಆಗ್ತಿದೆ ಕೊಂಡ್ರು, ಎಲ್ಲೋಗಿದ್ರು ಏನೋ ಈ ಹೆಣ್ಮಕ್ಳು, ಬೆಳಗ್ಗೆಯಿಂದ ನನಗೂ ಹುಡುಕಿ ಸಾಕಾಗಿದೆ ಅಂತ ಹೇಳ್ತಾರೆ. ಇನ್ನೊಂದು ಕಡೆ ರೌಡಿಗಳು ವಾವ್ ಅಂತ ಹೇಳ್ಬಿಟ್ಟು ಹಾಗೆ ಖುಷಿ ಪಡ್ತಾ ಇರ್ತಾರೆ. ಅಲ್ಲಿಟಾಗೆ ಶ್ರೀಕಂಠನು ಕೂಡ ಅಲ್ಲಿಗೆ ಬರ್ತಾನೆ. ಒಳ್ಳೆ ಕೆಲಸ ಮಾಡಿದ್ದೀರ ಕಣ್ರು, ಅಣ್ಣ ಪಾರ್ಟಿ ಕೊಡಿಸುವ ಹಾಗೆ ಹೇಗೆ ಅಂತಿರ್ತಾರೆ. ಹೌದಾ, ಎಲ್ಲಿ ಅವರಿಬ್ಬರು ಅಂತ ಕೇಳ್ತಾರೆ. ಅಲ್ಲಿ ಹಾಗಾದ್ರೆ ನಮ್ಮ ಶತ್ರುಗಳ ಮದುವೆ ನಿನ್ನ ತಂಗಿನೇ, ಅದು ಹೇಗೆ ಮದುವೆ ಮಾಡ್ತಾರೋ ಮಾಡಲಿ ಅಣ್ಣ. ಒಂದು ಡೌಟು, ಏನು ಹೆಣ್ಣು ಹುಡುಗಿ ಜೊತೆ ಇನ್ನೊಂದು ಹುಡುಗಿ ಇತ್ತು, ಅವರಿಬ್ಬರೂ ಕಿಡ್ನಾಪ್ ಮಾಡಿದ್ದೀವಿ. ಹೌದಾ, ಯಾರು ನೋಡ್ತೀನಿ ತಡಿ ಅಂತ ಹೇಳ್ಬಿಟ್ಟು ಶ್ರೀಕಂಠ ಹೋಗಿ ನೋಡಿದರೆ ಅಲ್ಲಿ ಮೀನಾ ಮತ್ತು ಅಮ್ಮುನ್ಯ ಇಬ್ಬರು ಕೂಡ ಬಂದಿರ್ತಾರೆ. ಆಗ ಹೋಗಿ
ಚೆನ್ನಾಗಿ ಅವ್ರಿಗೆ ಚಚ್ಚುತ್ತಾನೆ. ಏನರೋ ಎಂಥ ಕೆಲಸ ಮಾಡಿದಿರೋ ನೀವು ಹಾಂ, ನಾನು ಹೇಳಿದ್ದು ಮದುವೆ ಹುಡುಗಿ ಎತ್ಕೊಬಂತ. ಅವರೇನೆ ಅದೇ ರೂಮಲ್ಲಿ ಇವರೇ ಮಲಗಿದ್ದು. ಅಯ್ಯೋ ನಿಮ್ಮ ನನ್ನ ಮಕ್ಕಳ ಅಂತ ಹೇಳಿಬಿಟ್ಟು ಚೆನ್ನಾಗಿ ಬರೆಸ್ತಾನೆ. ಅವರು ನನ್ನ ತಂಗಿ ಕಣೋ, ನನ್ನ ತಂಗಿನ ಎತ್ತಾಕೊಂಡು ಬಂದಿದ್ದೀರಲ್ಲೋ, ನೀವೇನು ಮಾಡ್ತಿರೋ ಬಿಡ್ತಿರೋ ನನಗಂತೂ ಗೊತ್ತಿಲ್ಲ ಆಯಿತಾ. ನೀವು ಹೋಗ್ಬಿಟ್ಟು ಅವ್ರ ಹತ್ರ ಅಯ್ಯೋ ಏನೋ ಮಿಸ್ ಆಗಿದೆ ಅಂತ ಹೇಳಿ ಸಾಫ್ಟಾಗಿ ಅವ್ರನ್ನ ಬಿಟ್ಬಿಟ್ಟು ಕಳಿಸ್ಬೇಕು ಅಂತ ಹೇಳ್ತಾರೆ. ಸರಿ ಅಣ್ಣ ಆಯಿತು ಬನ್ನಿ, ಮುಚ್ಚಳ ಹಾಕ್ಕೊಂಡು ಹೋಗ್ಬಿಟ್ಟು ಅವ್ರನ್ನ ಮೊದಲು ಅಲ್ಲಿಂದ ಬಿಟ್ಬಿಟ್ಟು ಕಳಿಸಿ, ನನ್ನ ತಂಗಿನ ಕಿಡ್ನಾಪ್ ಮಾಡಿದ್ದೀರಲ್ರೋ ಅಂತ ಹೇಳ್ಬಿಟ್ಟು ಬೈತಿರ್ತಾರೆ. ಸರಿ ಅಣ್ಣ ಆಯಿತು ತಪ್ಪಾಯಿತು ಅಂತ ಹೇಳ್ಬಿಟ್ಟು ಕಿಡ್ನಾಪರ್ಸು ಹೋಗ್ತಾರೆ ಒಳಗಡೆ. ಇನ್ನೊಂದು ಕಡೆ ನಂದ ಮಾತಾಡ್ತಾ ಇರ್ತಾನೆ ಎಲ್ಲರ ಜೊತೆ. ಆಗ ಗಿರಿಜಾಗೆ ಹೋಗ್ತಾನೆ. ರೀ ಒಂದು ನಿಮಿಷ ಬನ್ನಿ. ಯಾಕಮ್ಮ ಏನಾಯಿತು ಅಂತ ಹೇಳ್ತಾರೆ. ಮೀನಾ ಮತ್ತು ಮುನಿಯ ಇಬ್ಬರು ಕೂಡ ಕಾಣಿಸ್ತಾ ಇಲ್ಲ ರೀ, ಇಲ್ಲೇ ಎಲ್ಲಾದರೂ ಫೋಟೋಶೂಟ್ ತೆಗೆದಿರ್ತಾರೆ ನೋಡಪ್ಪ ಅಂತ ಹೇಳ್ತಾರೆ. ಇಲ್ಲ ರೀ ಎಲ್ಲ ಕಡೆ ಹುಡುಕಿದ್ವಿ. ಹೌದಾ ನೋಡು ಇನ್ನೊಂದು ಸಲ ಸರಿಯಾಗಿ. ಅವ್ರ ಕೇಶವ ಎಲ್ಲಿ ವಲ್ಲಭ ಎಲ್ಲಿ ಅಂತ ಕೇಳ್ತಾರೆ. ಆಗ ಇಬ್ಬರು ಕೂಡ ಬರ್ತಾರೆ. ಅವ್ರ ಮಗಳು ಕೂಡ ಬರ್ತಾಳೆ. ಅಮ್ಮ ಅತ್ತಿಗೆಯರಿಬ್ಬರು ಎಲ್ಲೂ ಇಲ್ಲ, ನಾನು ಬಿಟ್ಟೋಗಿದ್ದಾರೆ. ಇಲ್ಲಮ್ಮ ಎಲ್ಲೋ ಅವರು ಕಾಣಿಸ್ತಿಲ್ಲ, ಫೋನ್ ಇಲ್ಲೇ ಬಿಟ್ಟೋಗಿದ್ದಾರೆ. ಹೌದಾ. ಆಗ ಕೇಶವ ಬಾರೋ ಇಲ್ಲಿ, ಅವರೆಲ್ಲೋ ಇದ್ದಾರೆ, ಸಿಕ್ಕಿದ್ರಾ, ಎಲ್ಲಿದ್ದಾರೆ? ಹ್ಞೂ ಅಪ್ಪ ಎಲ್ಲ ಕಡೆ ಹುಡುಕಿದ್ವಿ, ನೀವು ಹೇಳೋಕೊಂಡ ರೀತಿ ಎಲ್ಲ ಕಡೆನೂ ಹುಡುಕಿದ್ವಿ, ಅವ್ರು ಎಲ್ಲೂ ಇಲ್ಲ ಅಪ್ಪ. ಈ ಮಕ್ಕಳು ಎಲ್ಲೋದು, ಈ ಫೋನ್ ಬಿಟ್ಟು ಯಾವ ಟೈಮಲ್ಲಿ ಫೋನ್ನ ಯೂಸ್ ಮಾಡಬೇಕು ಬಿಟ್ಟಬೇಕು ಅಂತ ಗೊತ್ತಾಗ್ತಿಲ್ಲ. ಸುಮ್ಮನೆ ಈಗ ಹೋಗೋದು, ಎಲ್ರಿಗೂ ಟೆನ್ಷನ್ ಕೊಡೋದು. ಎಲ್ಲಿದ್ದಾರೋ ಏನು ಮಾಡ್ತಿದ್ದಾರೋ ಅಂತ ಕೇಳ್ತಾರೆ. ಏನಾರ ಬೈದನೋ ಮೀನುಗೆ ನೀನು ಕೇಶವ ಅಂತ ಕೇಳ್ತಾರೆ. ಅಯ್ಯೋ ಇಲ್ಲ ಅಪ್ಪ ನಾನೇನು ಬೈದಿಲ್ಲ ರೀ, ಅಲ್ಲಿ ಹೋಗಿರೋದು ಮೀನು ಮಾತ್ರ ಅಲ್ಲ ಅಮ್ಮನೂ ಕೂಡ ಜೊತೆಗೆ ಹೋಗಿದ್ದಾಳೆ. ಅದು ಫೋನು ಕೂಡ ಇಲ್ಲೇ ಬಿಟ್ಟಿದ್ದಾರೆ. ತುಂಬ ಗಾಬರಿ ಆಗ್ತಿದೆ ರೀ, ಏನಾಗಲ್ಲ ಸುಮ್ಮನಿರು, ಸ್ವಲ್ಪ ಹೊತ್ತಲ್ಲೇ ಅವರು ಬರ್ತಾರೆ ಅಂತ ನಂದು ಅವಳಿಗೆ ಧೈರ್ಯ ತುಂಬ್ತಾ ಇರ್ತಾರೆ. ಇದು ಇವತ್ತಿನ ಕತೆ. ನಿಮ್ಮೆಲ್ಲರಿಗೂ ಇಷ್ಟ ಆದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು.